ನೀವು 9,000 ಎಕರೆ ಮಾಡೋದ್ರಿಂದ ಸುಮಾರು 9 ಹಳ್ಳಿಗಳು 15,000 ಜನರ ಜೀವನದ ಪ್ರಶ್ನೆ. ಅವತ್ತು ಕುಮಾರಣ್ಣವ್ರು ಮಾಡಿದಂಥ ಸಂದರ್ಭದಲ್ಲಿ 750 ಎಕರೆ ಸರ್ಕಾರಿ ಗೋಮಾಳ ಇತ್ತು. ಇನ್ನು ಕೇವಲ ಸ್ವಲ್ಪ ಭಾಗ ಮಾತ್ರ ಅಕ್ವೈರ್ ಆಗ್ತಾಯಿತ್ತು. ಆದರೆ ನೀವು ಇವತ್ತು ಆವತ್ತು ಸಂದರ್ಭದಲ್ಲಿ 750 ಎಕರೆ ಇದ್ದದ್ದು ಕೇವಲ ಇವತ್ತು 250 ಎಕರೆ ಬಂದಿದಂತೆ. ಎಲ್ಲೋಯ್ತು ಆ ಜಮೀನು? ಯಾರು ಹೊಡೆದವರು ಜಮೀನ? ಏನು ಬಡವರು ಬಂದಿದ್ದೀರಾ? ರೈತರು ಬಂದಿರೋ ಹೊಡ್ಕೊಳ್ಳೋಕ್ಕೆ? ಅದು ಕೇವಲ ರಿಯಲ್ ಎಸ್ಟೇಟ್ ಪೊಲಿಟಿಷಿಯನ್ಸ್ ಇವರ ಲಾಭಕ್ಕೆ ಒಳಗಾಗಿದೆ. ಇವರಿಂದ ಅದು ಹೋಗಿದೆ. ಆ ಜಮೀನು ಗೋಮಾಳ ಇರೋದು ದೋಚಿದ್ದಾರೆ. ಆ ಕಾರಣಗಳನ್ನು ಪತ್ತೆ ಹಚ್ಚಿ ನೀವು ಸರಿಯಾದ ಕ್ರಮವನ್ನು ಕೈಗೊಳ್ಳಿ. ಅದು ಬಿಟ್ಬಿಟ್ಟು ಈ ರೈತರನ್ನು ಒಕ್ಕಲಿಪಿಸಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಬೈರ್ಮಂಗದಿಂದ ವಿಧಾನಸೌಧವರೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಪರವಾಗಿ ಮಾಡ್ತೀವಿ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.